ಅಮ್ಮ, ಯಾಕೆ ನೀನು ನನ್ನನ್ನು ದಟ್ಟ ಕಾಡಿನ ಮಧ್ಯದಲ್ಲಿ ಬಿಟ್ಟು ಹೋದೆ? ಒಂದು ವೇಳೆ ಮಹಿಳೆಯರೊಬ್ಬರು ನನ್ನನ್ನು ನೋಡದೇ ಇರ್ತಿದ್ರೆ ನಾನೀಗ ಯಾವುದೋ ಪ್ರಾಣಿಗೆ ಆಹಾರವಾಗ್ತಿದ್ನೇನೋ ಗೊತ್ತಿಲ್ಲ. ಆದರೆ ದೇವರ ಪುಣ್ಯದಿಂದಲೋ ಅಥವಾ ನಿನ್ನ ಪ್ರಾರ್ಥನೆಯಿಂದಲೋ ಗೊತ್ತಿಲ್ಲ, ನಾನಿವತ್ತು ಭದ್ರವಾಗಿ ಮಕ್ಕಳ ಆರೈಕೆ ಕೇಂದ್ರದಲ್ಲಿ ಉಳಿಯುವಂತೆ ಆಗಿದೆ. ಆದರೆ ಅಮ್ಮ, ನನಗೆ ಹಲವಾರು ಪ್ರಶ್ನೆಗಳಿವೆ. ಯಾವ ಕಾರಣಕ್ಕೆ ನೀನು ನನ್ನ ಹೆತ್ತೆ ಅಮ್ಮ? ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ವಾ? ಪ್ರೀತಿ ಇದ್ದರೆ ಯಾಕೆ ನನ್ನನ್ನು ಈ ಕಾಡಿನಲ್ಲಿ ಬಿಟ್ಟು ಹೋದೆ? ನಿನಗೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ? ನಾನು ಯಾವ ತಪ್ಪು ಮಾಡಿದೆ ಹೇಳಮ್ಮ? ಇದೆಲ್ಲವನ್ನು ಕೇಳುವ ಆಸೆ ನನಗಿದೆ. ನಿನ್ನ ಕಂಕುಳ ಸೇರುವ ಆಸೆ ಇದೆ. ಬೇಡ ಅಮ್ಮ, ನನ್ನನ್ನು ಬಿಟ್ಟು ಆ ಮಹಾಪಾಪವನ್ನು ನಿನ್ನ ತಲೆ ಮೇಲೆ ಹೊರಬೇಡ. ನನ್ನನ್ನು ಕರೆದುಕೊಂಡು ಹೋಗು. ನಾನು ಉತ್ತಮ ರೀತಿಯಲ್ಲಿ ಶಿಕ್ಷಣ ಪಡೆದು ಮುಂದೊಂದಿನ ಉತ್ತಮ ವ್ಯಕ್ತಿ ಆಗ್ಬೋದು, ದೊಡ್ಡ ಅಧಿಕಾರಿ ಆಗ್ಬೋದು. ಅವತ್ತು ನೀನು ನನ್ನನ್ನು ನೆನೆದು ಕೊರಗುವಂತೆ ಆಗೋದು ಬೇಡ ಅಮ್ಮ. ನಿನ್ನ ಪ್ರೀತಿ ಆರೈಕೆ ನನಗೆ ಬೇಕಮ್ಮ. ಒಂದೇ ಒಂದು ಬಾರಿ ಬಂದು ನನ್ನನ್ನು ನೋಡಮ್ಮ.